ಮರಿಯಪ್ಪನ ಪಾಳ್ಯ 42ನೇ ವರ್ಷದ ಅಡಿಕೃತಿಯ ಮಹೋತ್ಸವ ಶ್ರೀ ಶರವಣ ಭವ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಕವಾಡಿ ಹಬ್ಬದ ಪ್ರಯುಕ್ತ ಇಂದು ಸಾವಿರಾರು ಭಕ್ತರಿಗೆ ಅನ್ನದಾನ ಕಾರ್ಯಕ್ರಮ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ವಿಶೇಷವಾಗಿ ನವಿಲಿನ ಗರಿಯಿಂದ ಸ್ವಾಮಿಗೆ ಅಲಂಕಾರ ಮಾಡಲಾಯಿತು. ನಮ್ಮ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ ಮರಿಯಪ್ಪನ ಪಾಳ್ಯದಲ್ಲಿ ನಡೀತಾ ಇರುವಂಥ 42ನೇ ವರ್ಷದ ಆಡಿಕೀರ್ತಿಗೆ ಅಂಗವಾಗಿ ಭಾನುವಾರ ಪ್ರಾರಂಭವಾಯಿತು. ಗಣಪತಿ ಹೋಮ ಮಾಡಿ ಪ್ರಾರಂಭ ಮಾಡಿದ್ವಿ. ಮಾಡಿದ ನಂತರ ಮಹಾಮಂಗಳಾರತಿ ಆಯಿತು. ಹಾಗೂ ಸೋಮವಾರ ದಿವಸ ಬೆಳಗ್ಗೆ 3:30 ಗಂಟೆಗೆ ಅಭಿಷೇಕಗಳಾಯಿತು. ಹಾಗೆ ಮಹಾಮಂಗಳಾರತಿ ಆಗಿ ದೇವರನ್ನ ಆಚೆ ಇಟ್ಟಿವಿ. ಸುಮಾರು ನಮಗೆ ನಮ್ಮ ಇದರಲ್ಲಿ ಸುಬ್ರಹ್ಮಣ್ಯನಿಗೆ ಕಾವಡಿ ಎತ್ತೋದು ಒಂದು ವಿಶೇಷವಾದಂಥ ಕಾವಡಿ ಹಬ್ಬ. ಇದು ನಮಗೆ ಸುಮಾರು ಒಂದು 300-400 ಕಾವಡಿಗಳು ಬಂದಿದೆ ನಮ್ಮ ದೇವಸ್ಥಾನಕ್ಕೆ. ನಮಗೂ ಕೂಡ ನಮ್ಮ ಟ್ರಸ್ಟ್ ವತಿಯಿಂದ ಕೂಡ ನಮಗೂ ಕೂಡ ಖುಷಿಯಾಗಿದೆ. ಯಾಕಂದರೆ ಇಷ್ಟು ಸಾವಿರಾರು ಸಂಖ್ಯೆಯಲ್ಲಿ ಜನ ಬರ್ತಾರೆ ಅಂತ ನಾವು ಅನ್ಸ್ಕೊಂಡಿಲ್ಲ. ಆದರೂ ಕೂಡ ದೇವರು ಕರ್ಸ್ಕೊಂಡವ್ರೆ. ಪಾಪ ದೇವ್ರು ಮುಗಿಯೋರಿಗೆಲ್ಲ ಕೂಡ ದೇವರು ಒಳ್ಳೆ ಆಗಿರೋದಕ್ಕೋಸ್ಕರವಾಗಿ ದೇವರು ಎಲ್ಲರೂ ಕೂಡ ಬಂದು ನೋಡಿ ಅವ್ರನ್ನ ಆಶೀರ್ವಾದವನ್ನು ಪಡೆದಿದ್ದಾರೆ. ಅದೇ ರೀತಿಯಲ್ಲಿ ಇವತ್ತು ಮಂಗಳವಾರ ಕೂಡ ರಾಜ ಅಲಂಕಾರ ಇತ್ತು ಪಳ್ಳಿದು. ಅದು ಕೂಡ ಸಂಖ್ಯೆ ಸುಮಾರು ಜನ ಬಂದರು. ಸಾಯಂಕಾಲ ಭಕ್ತಿ ಆಡುಗೀತೆ ಇತ್ತು. ಆಡುಗೀತೆಯಲ್ಲಿ ಕೂಡ ಸುಮಾರು ಒಂದು 5-6 ಜನ ಕೂತ್ಕೊಂಡು ಆಡುಗೀತೆ ಕೂಡ ಕೇಳಿಕೊಂಡ್ರು. ಇವತ್ತು ಬೆಳಿಗ್ಗೆ ನಮಗೆ ಅನ್ನದಾನ ಕಾರ್ಯಕ್ರಮ ಆಯಿತು. 12 ಗಂಟೆ 11:30ರಿಂದ ಗೋ ಪೂಜೆಯನ್ನು ಪ್ರಾರಂಭ ಮಾಡಿ ಹಾಗೂ ಉಚ್ಚಮೂರ್ತಿಗೆ ಮಹಾಮಂಗಳಾರತಿ ದೇವರ ಪ್ರಸಾದ ನೈವೇದ್ಯ ಇಟ್ಟು ಗರ್ಭಗುಡಿಯಲ್ಲಿ ಕೂಡ ನೈವೇದ್ಯ ಇಟ್ಟು ಪೂಜೆಗಳು ಮಾಡಿ ಇವತ್ತು ಸುಮಾರು ಒಂದು 4,000-5,000 ಜನಕ್ಕೆ ಅನ್ನದಾನ ಕಾರ್ಯಕ್ರಮ ನಡೀತಾ ಇದೆ. ನೀವು ಕೂಡ ನೋಡ್ತಾ ಇದ್ದೀರಾ. ಇದೇ ರೀತಿಯಲ್ಲಿ ವರ್ಷ ನಡ್ಕೊಂಡು ಬರೋದಕ್ಕೆ ದೇವರು ನಮಗೆಲ್ಲ ಕೂಡ ಶಕ್ತಿಯನ್ನು ಕೊಟ್ಟು ಈ ದೇವಸ್ಥಾನದಲ್ಲಿ ಟ್ರಸ್ಟಲ್ಲಿ ಯಾರ್ಯಾರು ಇದ್ದಾರೋ, ಯಾರ್ಯಾರು ನಮ್ಮ ಯುವಕರು ಕೆಲಸ ಮಾಡ್ತಾ ಇದ್ದಾರೋ ಆ ಯುವಕರು ಕೂಡ ಒಳ್ಳೆ ಸ್ಥಾನವನ್ನು ಅವ್ರು ಏನೇನು ಅನ್ಸ್ಕೊಂಡಿದ್ದಾರೆ ಕೆಲಸ ಕಾರ್ಯಗಳು ಎಲ್ಲ ಕೂಡ ನೆರವೇರಿಸಿ ಮುಂದಿನ ಅವ್ರು ಕೂಡ ಶಕ್ತಿ ತುಂಬಿ ದೇವಸ್ಥಾನದಲ್ಲಿ ಕಾರ್ಯಕ್ರಮ ನಡೆಯುವಾಗ ಎಲ್ಲರೂ ಕೂಡ ಒಂದು ವಾರ ರಜೆ ಹಾಕಿ ಬಂದು ಅದ್ದೂರಿಯಾಗಿ ನಡೆಸಬೇಕಂತ ಕೂಡ ನಮ್ಮ ಯುವಕರು ಕೂಡ ನಾನು ಈ ದೇವಸ್ಥಾನ ಮುಖಾಂತರ ಕೇಳ್ಕೊತಾ ಇದ್ದೀನಿ. ಅವ್ರ ಕುಟುಂಬದವ್ರು ಕೂಡ ಎಲ್ಲರೂ ಕೂಡ ಒಳ್ಳೇದಾಗಲಿ ಅಂತ ಕೂಡ ಸುಬ್ರಹ್ಮಣ್ಯ ಸ್ವಾಮಿನ ಎಲ್ಲರೂ ಕೂಡ ಸೇರಿ ಪ್ರಾರ್ಥನೆ ಮಾಡೋಣ ಅಂತ ಕೂಡ ಅನಿಸ್ಕೋತೀವಿ ಸರ್. ಅಲಂಕಾರ ಆಗುತ್ತೆ. ನಾಳೆ ಮಧ್ಯಾಹ್ನ 3 ಗಂಟೆಗೆ ನಮ್ಮ ಮರಿಯಪ್ಪನ ಪಾಳ್ಯದಲ್ಲಿ ಮುಖ್ಯ ಬೀದಿಗಳಲ್ಲಿ ಅದ್ದೂರಿಯಾಗಿ ಮೆರವಣಿಗೆ ನಡೆಸಲಾಗಿದೆ. ಅದಕ್ಕೆ ಕೂಡ ದೇವರು ಎಲ್ಲರೂ ಕೂಡ ಪೂಜೆ ಪುನಸ್ಕಾರವನ್ನು ಕೊಟ್ಟು ದೇವರ ಆಶೀರ್ವಾದ ಪಡಲಿ ಅಂತ ಕೂಡ ನಾವು ಕೇಳ್ಕೊತಾ ಇದ್ದೀವಿ. ಸುಬ್ರಹ್ಮಣ್ಯನಿಗೆ 6 ಪಡೆ ಇದೆ. 6 ಪಡೆ ಅಂದರೆ ಸುಬ್ರಹ್ಮಣ್ಯ ಹುಟ್ಟುವಾಗ ಶ್ರೀ ನಮಃ ಶಿವಾಯ ಅವರು 6 ತಲೆ ಉರುಪತಿ ಮಾಡಿದ್ರು. 6 ತಲೆ ಉರುಪತಿ ಮಾಡಿ ಅದನ್ನು ತಾಯಿ ಪಾರ್ವತಿಯವರು 1 ತಲೆ ಮಾಡಿದ್ರು. 1 ತಲೆ ಮಾಡಿ 6 ಪಡೆ ಮಾಡವ್ರೆ. 6 ಪಡೆಯಲ್ಲಿ 1 ಪಡೆ ಬಂದು ಪಳನಿ ಮಹಾರಾಜನ ಅಲಂಕಾರ, ವಿಶೇಷ ಅಲಂಕಾರ ಮಹಾರಾಜ. 2ನೇದು ಬಂದು ಸೂರ ಸಮರ ಮಾಡಿದ್ದ ಜಾಗ ಬಂದು ತಿರುಚೆಂದೂರು. ಸೂರ ಸಮರ ಮಾಡಿಬಿಟ್ಟು ನಮ್ಮ ಇವರು ಶ್ರೀಕೃಷ್ಣ ಪರಮಾತ್ಮರು ಅವರಿಗೆ ಹೆಣ್ಣನ್ನು ಕೊಟ್ಟರು. ಅವರನ್ನು ಮದುವೆ ಮಾಡಿಕೊಂಡಿದ್ದಂಥ ಜಾಗ ತಿರುಪರಂ ಕುಂಡ್ರಂ. 2 ಮದುವೆ ಮಾಡಿಕೊಂಡಿದ್ದಂಥ ಜಾಗ ಪಳಮಲ ಚೋಲೈ. ತಂದೆಗೆ ಮಂದಿರ
ತಂದೆಗೆ ಉಪದೇಶ ಮಾಡಿದಂಥ ದೇವಸ್ಥಾನ ಸ್ವಾಮಿಮಲೈ. ಎಲ್ಲವನ್ನು ಮುಗಿಸಿ ಭಗವಂತ ಆರಾಮಾಗಿ ನಾನು ಸ್ವಲ್ಪ ದಿವಸ ಇರುತ್ತೀನಿ ಅಂತ ಹೇಳಿ ತಿರುತ್ತನಿ 6 ಪಡೆ ತಿರುತ್ತನಿಯಲ್ಲಿ ಹೋಗಿ ಕೂತ್ಕೊಂಡ್ರು. ಇದು ಅದೇ ಥರ 6 ಮಗುನ ಥರ ಬಂದು ಇಲ್ಲಿ ನಮ್ಮ ಸುಬ್ರಹ್ಮಣ್ಯ ನೆಲೆಸವನೆ. ಯಾರು ಏನೇ ಕೋರ್ಕೊಳ್ಳಿ, ಏನೇ ಬೇಡ್ಕೊಳ್ಳಿ ನಡೆಯುವಂಥ ದೇವಸ್ಥಾನ. ಎಲ್ಲರಿಗೂ, ನಮಗಂತಲ್ಲ, ಎಲ್ಲ ಜನರಿಗೂ, ಇಡೀ ದೇಶದಲ್ಲಿ ಯಾರಿದ್ದಾರೆ ಎಲ್ಲರಿಗೂ ನಡೆಯುವಂಥ ಶಕ್ತಿ ಕೊಡುವಂಥ ಭಗವಂತ. ನಮ್ಮ ಕಾರ್ಯಕರ್ತರು ಎಲ್ಲರೂ ಕಷ್ಟಪಟ್ಟವ್ರೆ. ಇವರು ಅವರು ಅನ್ನೋದು ಏನಿಲ್ಲ, ಸಕಲ ಜನನೂ ಕಷ್ಟಪಟ್ಟವ್ರೆ. ನಮ್ಮ ಕಾರ್ಯಕರ್ತರು ಹುಡುಗರಿಂದ ಹಿಡ್ಕೊಂಡು ದೊಡ್ಡವರಿಂದ ಹಿಡ್ಕೊಂಡು ಎಲ್ಲರಿಗೂ ಆರೋಗ್ಯ ಕೊಟ್ಟು ಆ ಭಗವಂತ ಸುಖವಾಗಿ ಇಟ್ಟಿರಲಿ. ಅವರು ಹುಡುಗರು ಏನೇನು ನೆನೆಸ್ಕೊಂತಾರೋ ಎಲ್ಲರಿಗೂ ಒಳ್ಳೆ ಕಾರ್ಯಗಳು ನಡೀಲಿ, ಮನಸ್ಸು ಶುದ್ಧವಾಗಿರಲಿ. ಅವರವ್ರಿಗೆ ಏನನ್ನು ಕೊಡಬೇಕಂತಿದ್ದಾನೋ ಭಗವಂತ ಕೊಡ್ತಾನೆ ಅಂತ ಕೇಳಿ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಹತ್ರ ಬೇಡ್ಕೊಂಡು ಓಂ ಶ್ರೀ ಶರವಣ ಭವಾಯ ನಮಃ. ವಿಶೇಷವಾದದ್ದೇನೆಂದರೆ ಈ ನಮಗೆ ಈ ಸತಿ ನವಿಲು ಅಲಂಕಾರ ಬಂದ್ಬಿಟ್ಟು 42ನೇ ವರ್ಷದಲ್ಲಿ ನವಿಲು ಅಲಂಕಾರ ತುಂಬ ಅದ್ದೂರಿಯಾಗಿ ಕಾಣಿಸ್ತಾ ಇದೆ. ಅದು ಕೂಡ ನಮಗೆ ದೇವಸ್ಥಾನದಲ್ಲಿ ಎಲ್ಲರೂ ಕೂಡ ಖುಷಿಯಾಗಿದೆ. ಎಲ್ಲ ಯುವಕರು ಕೂಡ ಅದು ಮಾಡಿಕೊಟ್ಟಂತ ತಗೊಂಬಂದಂಥ ಯುವಕರು ಕೂಡ ನಮಗೆ ದೇವಸ್ಥಾನ ಬರೋಕ್ಕೆ ತುಂಬ ಅವರಿಗೆ ಹೃದಯಪೂರ್ವಕವಾದ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀವಿ. ಅಲ್ಲ, ಎಲ್ಲರೂ ನಮ್ಮ ಯುವಕರು ಎಲ್ಲ ಸೇರಿದ್ರೆ ಮಾತ್ರ ಒಂದು ಕಾರ್ಯಕ್ರಮವನ್ನ ನಿರ್ವಹಿಸಕ್ಕೆ ಸಾಧ್ಯ. ಯಾರು ಯುವಕರು ಕೈ ಜೋಡಿಸಿದ್ರು ಇವತ್ತಿಂದ ಇಲ್ಲ, ದೇವರು ಒಬ್ಬೊಬ್ಬರನ್ನ ಕೈ ಜೋಡಿಸ್ಕೊಂಡು ಹೋಗ್ತಾ ಇರ್ತಾರೆ. ದೇವರು ಎಲ್ಲ ಪ್ರತಿ ವರ್ಷದಲ್ಲಿ ಕೂಡ ಹೊಸದಾಗಿ ಸೇರ್ಕೊಳ್ಳುವಂತ ಒಂದು 10 ಜನ ಸೇರ್ಕೊತಾ ಇದ್ದಾರೆ. ಅವರು ಕೂಡ ಖುಷಿಯಾಗಿ ಮಾಡುವಂತ ಕಾರ್ಯಕ್ರಮವಾಗಿದೆ ಇದು. ಅದಕ್ಕೆ ಇಲ್ಲಿ ಯಾರು ಭೇದ ಭಾವನೆ ಇಲ್ಲ. ಇಲ್ಲಿ ದೇವ್ರ ಮುಂದೆ ಎಲ್ಲರೂ ಕೂಡ ಒಂದೇ. ದೇವರು ಎಲ್ಲರಿಗೂ ಸವಿ ಬಾಲ್ ಅಂತ ಹೇಳ್ತಾರೆ. ದೇವ್ರ ಮುಂದೆ ಎಲ್ಲರೂ ಕೂಡ ನಮ್ಮ ಕೋರಿಕೆಗಳು ನೆರವೇರಿಸೋದು ನಮ್ಮ ತಂದೆ ತಾಯಿ ಎಷ್ಟು ನಾವು ಗೌರವಗಳು ಕೊಡ್ತೀವೋ ಅದೇ ರೀತಿಯಲ್ಲಿ ದೇವರು ಕೂಡ ಕೊಡುವಂಥ ಗೌರವ ಯುವಕರು ಎಲ್ಲರೂ ಕೂಡ ಈ ಸೂರ್ಯನ ನಂಬಿಕೆ ಮಾಡ್ಕೊಂಡಾರ. ನಂಬಿಕೆನ ಏನು ಇದಾಗಲ್ಲ, ಅವ್ರಿಗೆಲ್ಲ ಕೂಡ ಒಳ್ಳೇದಾಗುತ್ತೆ. ಯುವಕರು ಇದೇ ಥರ ಮಾಡ್ಕೊಂಡು ಬರಲಿ ಅಂತ ಕೂಡ ನಾವು ಕೂಡ ಜೊತೆಲಿ ಸೇರಿಕೊಂಡು ಇರ್ತಾರೆ. ಅದೇ ಜೊತೆ ಅವ್ರು ಕೂಡ ನಾವು ಜೊತೆಲಿ ಇದ್ದು ನಾವು ಬೆನ್ನೆಲ್ಲ ನಿಂತ್ಕೊಳ್ತೀವಿ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀವಿ.